ಬಾಳ್ಬಾರ್ದು. ನೀನು ಬಾಳ್ಬೇಕಮ್ಮ, ನೀ ಬಾಳ್ಬೇಕು. ನೀನು ಬಾಳಿ ಬದುಕಿ ನಿನ್ನ ಉದರದಿಂದ ಜನಿಸಿ ಬರುವಂತ ಪುಟ್ಟ ಮಗುವಿಗೆ ಈ ಪ್ರಪಂಚವನ್ನೆಲ್ಲ ತೋರಿಸ್ಬೇಕಂತ, ಈ ಪ್ರಪಂಚವನ್ನೆಲ್ಲ ತೋರಿಸ್ಬೇಕು. ನಿನ್ನ ಘನತೆ ಗೌರವಕ್ಕೆ ಮಸಿ ಪಡೆದು ನಿನ್ನ ಮರ್ಯಾದೆನೆ ಕಳೆದು ಬಿಟ್ಟೆ. ಏನಿಲ್ಲ ನೋಡು, ನನ್ನ ಮನೆತನದ ಮಾನ ಮರ್ಯಾದೆ ಹಾಳಾದ್ರು ನನಗೆ ಚಿಂತೆ ಇಲ್ಲಮ್ಮ, ನನ್ ಚಿಂತೆ ಇಲ್ಲ. ಆದ್ರೆ ಈ ಸಮಾಜ ಕೇಳುತ್ತ ನೋಡ ಪ್ರಶ್ನೆ, ತಾಯಿ ಮೊದಲು ತಾಯಿ ಮೊದಲು ತಾಯಿ ಮೊದಲು ತಾಯಿ ಮೊದಲು ಎಂದು ಕೇಳುವಂತ ಪ್ರಶ್ನೆಗೆ ಈ ಶಿವಶಂಕರ್ ತಂಗಿಯಿಂದ ಸರಿಯಾದ ಉತ್ತರ ಸಿಗ್ತದ, ಸರಿಯಾದ ಉತ್ತರ ಸಿಕ್ತು. ತಾಯಿಗಿಂತ ತಾಯಿಯೇ ಮೊದಲು ಎಂದು. ಹಣವನ್ನ ಕಳ್ಕೊಂಡ್ಮೇಲೆ ಮತ್ತೆ ಗಳಿಸ್ಬೋದ, ಆದ್ರೆ ಗುಣವನ್ನ ಕಳ್ಕೊಂಡ್ಮೇಲೆ ಮತ್ತೆ ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡೋದಕ್ಕೆ ಈ ಸಮಾಜದಲ್ಲಿ ನೀನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗಿ ತಲೆ ಎತ್ತಿ ಬಾಳಬೇಕಾದ ನೀನೇ ಇತ್ತು ನಿನ್ನ ತಂಗಿಯಿಂದ ತಲೆ ತಗ್ಗಿಸಿ ಬಾಳಾಗ ಅಣ್ಣ. ನಿನ್ನ ಮರ್ಯಾದೆ ಕಳೆದ ನಿನ್ನ ತಂಗಿನ ನೀನೇ ಕೊಂದ. ಸಹೋದರನ ಕೊಂದ ಪಾಪಿಷ್ಟ ಅಣ್ಣ ಇವನಂತ ಈ ಸಮಾಜದಿಂದ ಕಷ್ಟಬೇಕು. ಬೇಡ ಬೇಡ, ಈ ಸಮಾಜದ ನಿಂದನೆಯ ಮಾತನ್ನು ಕೇಳಿ ಸಾಯೋ ಬದಲು ನಾನೇ ಸತ್ತ ಬರ್ತೀನಮ್ಮ, ನಾನೇ ಸತ್ತ ಬರ್ತೀನಿ. ಇಲ್ಲ, ಸಾಯೋ ಮಾತಲ್ಲ ನೀನು ಮಾತಾಡ್ತೀನಿ. ಮನಸ್ಸನ್ನ ಹೊರಬಿಟ್ಟು ಹೇಸಿ ಹೆಣ್ಣು ನಾನು ಈ ಮನೆತನದ ಮರ್ಯಾದೆ ಕಳೆದು ಒಡೆದ ಕನ್ನಡಿ ಆಗ್ಲಿ ಒಡೆದ ಮಣ್ಣಡಿಗೆ ಆಗ್ಲಿ ಎರಡು ಕೂಡೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಾಗೆ ಹಾಗೆ ಈ ಶೀಲಗೆಟ್ಟವರು ಈ ಸಮಾಜದಲ್ಲಿ ಒಂದು ಸೂಳೆ ಹಣ್ಣು. ನನಗೆ ಬದುಕೋ ಶಕ್ತಿ ಆಗಿಲ್ಲ. ನಿನ್ನ ಕೈಯಾರ ದೊಡ್ಡ ಮನಸ್ಸು ಮಾಡಿ ನನ್ನ ಸಾಯಿಸ್ತೀನಿ. ಕೊಂದ ಹಾಕ್ಲಿ, ನಾನು ಯಾಕಮ್ಮ ನಿನ್ನನ್ನು ಕೊಂದ ಹಾಕ್ಲಿ? ಒಂದು ಪುಟ್ಟ ಪ್ರಾಣಿಯನ್ನು ಕೊಲ್ಲಲು ಮನಸ್ಸು ಮಾಡದಂತೆ ಏನಿಲ್ಲ, ಹೇಗಲ್ ಮೇಲೆ ಹೊತ್ತು ಜೋಪಾನ ಮಾಡಿ ಅರಮನೆಯಲ್ಲಿ ಅಂದದ ಗಿಳಿ ಹಾಗೆ ಸಾಕಿದಂತೆ ನಿನ್ನಲ್ಲ ನಾನು ಕೊಡ್ತೀನಿ. ನೋಡು, ಸಾಯಿಸುವಂತ ಅಭ್ಯಾಸ ಈ ನಿನ್ನ ಅಣ್ಣನಿಗಿಲ್ಲಮ್ಮ, ಈ ನಿನ್ನ ಅಣ್ಣನಿಗಿಲ್ಲ. ಬೇಕಾದ್ರೆ ಊಟದಲ್ಲಿ ವಿಷವನ್ನ ಹಾಕಿ ಈ ನಿನ್ನ ಇಬ್ರು ಅಣ್ಣಂದ್ರಿಗೆ ಕೊಟ್ಟು ನೀನು ಬಂದೇನಪ್ಪ ನಮ್ಮ ಮುದ್ದು ತಂಗಿಯ ಮನದ ರಸದ ಮನೆಗೆ. ಇವಳು ಮುದ್ದು ತಂಗಿ ಅಲ್ಲ, ನಮ್ಮ ಮನೆಯ ಮಾನ ಮರ್ಯಾದೆಯನ್ನು ನುಗ್ಗಿ ನೋಡಿ ಕೊಡದ ಮಾರಿ
ಮನೆತನಕ್ಕೆ ಕೀರ್ತಿಯ ಕಳಸವನ್ನಿಟ್ಟ ಈ ನಮ್ಮ ಮುದ್ದು ತಂಗಿಯ ಮೇಲೆ ಕೈ ಮಾಡಬೇಡಪ್ಪ, ಕೈ ಮಾಡಬೇಡ. ನೋಡುವ, ಇದೆಲ್ಲ ವಿಧಿಯ ಹೊರೆ ಹಾಕ. ಆ ವಿಧಿಯ ಆಟವನ್ನ ಒಲ್ಲವರು ಯಾರೋ. ಅಣ್ಣ, ಇದು ವಿಧಿಯ ಆಟ ಅಲ್ಲಣ್ಣ, ಈ ಮಾರಿ ಆಡಿದ ಕಾಮದಾಟ. ರಾಕ್ಷಸಿ ನಮ್ಮ ತಂಗಿಯಾಗಿ ಹುಟ್ಟಿದಕ್ಕೆ ಊರಲ್ಲಿರುವ ಜನ ಯಾವ ರೀತಿ ಮಾತಾಡಿಕೊಂಡು ಗೊತ್ತೇನಣ್ಣ? ಶಿವಶಂಕರನ ತಂಗಿ ಆದರ ಮಾಡಿ ತಾಯಿ ಆಗ್ತಾ ಇದ್ದಾಳೆ. ಇಂಥ ಮಾತು ಕೇಳಿಸುವುದಕ್ಕೇನಣ್ಣ ನಾವು ಇವುಗಳನ್ನು ಸುಖವಾಗಿ ಬೆಳೆಸಿದ್ದು. ನಾನು ಮಾಡಿದ ಈ ಹೇಸಿ ಕೃತ್ಯವನ್ನ ನಿಮ್ಮ ಮರ್ಯಾದೆ ಕಳಂಕ ಬರುವ ಹಾಗೆ ಮಾಡ್ಬೇಕಂತ ನನಗೆ ಗೊತ್ತಿರ್ಲಿಲ್ಲ. ಅತ್ತೆ ನನ್ನಿಂದ ಈ ಘೋರ ಕಳಂಕ ಬರುತ್ತೆ ಅಂತ ತಿಳಿದಿದ್ರೆ ಇಂಥ ತಪ್ಪು ನಾನು ಮಾಡ್ತಿರ್ಲಿಲ್ಲ. ಹೋದ್ಮೇಲೆ ಮರಣ ಬಂದಂತೆ ನಿನ್ನ ಶೀಲ ಕಾಪಾಡುವುದಕ್ಕೆ ಹೋರಾಟ ಮಾಡಿ ಸತ್ತಿದ್ರೆ ನನ್ನ ತಂಗಿ ವೀರ ಮಹಿಳೆ ಅಂತ ನಾನು ಸಂತೋಷದಿಂದ ಹಿಡಿ ಮಣ್ಣನ್ನು ಹಾಕಿ ನಮ್ಮ ಜೀವನ ಇರೋರಿಗೂ ನಿನ್ನ ಫೋಟೋ ಇಟ್ಟು ಪೂಜಿಸುತ್ತಿದ್ದೆವು. ಆದರೆ ನೀ ಮಾಡಿದ ಹೇಸಿ ಕಾರ್ಯಕ್ಕೆ ನಾವು ಜೀವಂತ ಇದ್ದಕ್ಕೂ ನಮ್ಮ ಮನೆತನದ ಮಾನ ಮರ್ಯಾದೆ ಮತ್ತೆ ಗೌರವ ಎಂಬ ಪದವಿಗಳೇ ಇವರಿಗೇನು ಗೊತ್ತು? ನೀನು ಆ ದೇವೇಗೌಡ ಮನೆಗೆ ಹೋಗಿ ಬಂದ್ಯಾ? ಹೋಗಿದ್ದೇನಣ್ಣ, ಆದ್ರೆ ಆ ದುಷ್ಟ ದೇವರಾಜನಿರ್ಲಿಲ್ಲ. ಯಾರಿದ್ರಪ್ಪ ಶಂಕರ? ಅಣ್ಣ, 16 ಹಳ್ಳಿಯ ಹೈವಾನ್ ನಡೆಸಿಕೊಂಡಿರುವ ಆ ಬಂಡ ದೇವೇಗೌಡ ಇದ್ದ. ಏನಿದ್ರಪ್ಪ ದೇವೇಗೌಡರು? ಅವನ ತಮ್ಮನ ಕೈಯಲ್ಲಿ ನಮ್ಮ ತಂಗಿಯ ಕೊರಳಿಗೆ ತಾಳಿನ ಕಟ್ಟಿಸ್ಲಿಕ್ಕೆ ಒಪ್ಕೊಂಡ್ರೇನಪ್ಪ? ಅಣ್ಣ, ಅವರೆಲ್ಲಿ ಒಪ್ಪಿಕೊಳ್ತಾರಣ್ಣ? ಆದ ಘಟನೆಯ ಬಗ್ಗೆ ಈ ಸಮಾಜದ ಎದುರಿಗೆ ಹೇಳಲಿಕ್ಕೂ ನಾಚಿಕೆ ಆಗ್ತದಣ್ಣ. 10,000 ರೂಪಾಯಿ ಕೊಡ್ತೇನೆ, ನಿನ್ನ ತಂಗಿಯ ಹೊಟ್ಟೆಲಿರೋ ಪಾಪದ ಪಿಂಡ ಹೊರಗಾಕಿ ಅದೃಷ್ಟ. ಏನೋ ಹೇಳ್ತಿದ್ದೆ ನೀನು? ನಮ್ಮ ತಂಗಿ ಹೊಟ್ಟೆಯಲ್ಲಿ ಬೆಳೀತಿರುವಂತ ಅವರ ವಂಶದ ಕುಡಿಯನ್ನು ಕತ್ತರಿಸಿ ಹಾಕದ ಪಾಪಿಗಳು. ಹೌದಣ್ಣ, ಆ ಕ್ರೂರಿ ಮಾತನಾಡಿದ ಕಪಟ ನುಡಿಗಳನ್ನು ಕೇಳಿ ಅವನನ್ನೆಲ್ಲ ಸಾಯಿಸಬೇಕೆಂದು ಬಂದಣ್ಣ. ಆದ್ರೆ ನಾನೇನಾದ್ರೂ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ರೆ ಪಾಪದ ಪಿಂಡ ಹೊತ್ತ ನನ್ನ ತಂಗಿಯ ಬಾಳು ಹಾಳಾಗುತ್ತದೆ ಅಂತ ತಿಳಿದು ಆ ಸ್ವಾರ್ಥಿ ಮಾತನಾಡಿದ ಕಪಟ ನುಡಿಗಳನ್ನು ಕೇಳಿ ಹೇಳಿ ಅಂತ ತಲೆ ತಗ್ಗಿಸಿಕೊಂಡು ಬಂದ ನಾಯಿನ ತಮ್ಮ ಶಕ್ತಿ. ಇನ್ನು ಪ್ರೇಮ ಎಂಬ ಕಾಮದಲ್ಲಿ ಸಿಲುಕಿ ನಿಮ್ಮ ಮರ್ಯಾದೆಗೆ ಕಳಂಕ ತಂದೆ ಇನ್ನೊಬ್ಬರತ್ರ ಕಾಲು ಹಿಡಿದು ಬೇಡಿಕೊಳ್ಳೋ ಹಾಗೆ ಮಾಡಿದೆ. ನನ್ನಂತ ಪಾಪಿ ಯಾವ ಅಣ್ಣಂದ್ರಿಗೂ ತಂಗಿಯಾಗಿ ಇರ್ಬಾರ್ದು. ಅಣ್ಣ, ನಿನ್ನ ಕೊಳ್ಳೆಯಿಂದನೇ ನನ್ನ ಕಳೆದು ಯಾಕಮ್ಮ ನಿಮ್ಮನ್ನು ಕೊಂದು ಹಾಕ್ಲಿ? ನೋಡು, ನಿನ್ನನ್ನು ಕಡ್ದು ಹಾಕಿದ್ರು ಸಹಿತ ನೀನು ನಮ್ಮ ಮನೆತನ ಕಿಟ್ಟಂತ ಕಳಂಕ ಮಾತ್ರ ಹೋಗಲ್ಲಮ್ಮ, ಹೋಗಲ್ಲ. ತಲ ತಿರ್ದಿದ್ದು ನಮ್ಮ ಮನೆತನಕ್ಕೆ ನೀನಿಟ್ಟ ಕೀರ್ತಿ ಅಪಮಾನ ತಂಗಿ. ಹೇಗಾದ್ರೂ ಮಾಡಿ ಶಂಕರ,